ಎಲ್ರಿಗೂ ನಮಸ್ಕಾರ. ಮನೆಯಲ್ಲಿ ದಿಢೀರಂತ ಏನಾದರೂ ಸಿಹಿ ಮಾಡಬೇಕು ಅಂತ ಅನಿಸಿದಾಗ ಇದನ್ನು ಮಾಡಬಹುದು. ಈ ಒಂದು ಅಕ್ಷಯ ತೃತೀಯಕ್ಕೆ ಇದನ್ನು ತುಂಬ ಸುಲಭನಾಗಿ ಮಾಡುವಂಥದ್ದು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಗೆ ನಾನು ಸುಮಾರು 1.5 ಕಪ್ನಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಇಷ್ಟು ಪ್ರಮಾಣಕ್ಕೆ ಅಷ್ಟೇ ಪ್ರಮಾಣದ ನೀರು, ಅಂದರೆ 1.5 ಕಪ್ನಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಈಗ ಮೊದಲನೇದಾಗಿ ನಾವು ಸಕ್ಕರೆನ ಸಂಪೂರ್ಣವಾಗಿ ಕರಗಿಸ್ಕೊಳ್ಳೋಣ. ಅಕಸ್ಮಾತಾಗಿ ಸಕ್ಕರೆನಲ್ಲಿ ಗಲೀಜಿದ್ದು ಅದು ಮೇಲ್ಗಡೆ ಒಂಥರ ನೊರನೊರೆಯಾಗಿ ಬಂದರೆ ಅದಕ್ಕೆ ನೀವು 1 ಸ್ಪೂನ್ನಷ್ಟು ಹಾಲು ಹಾಕಿದ್ರೆ ಪೂರ್ತಿಯಾಗಿ ಮೇಲೆ ಬಂದ್ಬಿಡುತ್ತೆ. ಅದನ್ನೆಲ್ಲ ತೆಗೆದು ಹಾಕ್ಕೊಂಡು ಈ ಥರ ಪಾಕನ ಮಾಡ್ಕೋಬೋದು. ಈಗ ಸಕ್ಕರೆ ಚೆನ್ನಾಗಿ ಕರಗ್ತಾ ಇದೆ, ಜೊತೆಗೆ ನೀರು ಕೂಡ ಕುದೀತಾ ಇದೆ. ಈಗ ಸಕ್ಕರೆ ಕರಗಿದೆ, ಆದರೆ ಪಾಕ ಆಗಿಲ್ಲ. ಇದಕ್ಕೆ ನಾನು ಏಲಕ್ಕಿ ಹಾಕ್ಕೊಂಡಿದ್ದೀನಿ, ಕೆಲವೊಂದು ಕೇಸರಿ ದಳಗಳನ್ನ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಡದೆ ಹೋದರೆ ಸ್ಕಿಪ್ ಮಾಡ್ಬೋದು. ಈಗ ಒಂದು ಸಲ ಕುದಿ ಬಂದ ಮೇಲೆ ಸುಮಾರು 5 ನಿಮಿಷ ಸಣ್ಣ ಊರಿನಲ್ಲಿ ಕುದಿಸ್ಕೋಬೇಕು. ಈಗ ಒಂದ್ಸಲ ಚೆಕ್ ಮಾಡಿ ನೋಡ್ಕೊಳ್ಳೋಣ. ಈ ಥರ ನೀವು ಮುಟ್ಟಿದಾಗ ಒಂಥರ ಎಣ್ಣೆ ಮುಟ್ಟದಂಗೆ ಆಗತ್ತಲ್ಲ, ಸ್ವಲ್ಪ ಅಂಟಂಟು, ಅಷ್ಟಾದರೆ ಸಾಕು. ಸ್ವಿಚ್ ಆಫ್ ಮಾಡ್ಕೋತಾ ಇದ್ದೀನಿ. ಈಗ ಒಂದು ಪಾತ್ರೆಗೆ ನಾನು ಒಂದು ಜರಡಿ ಇಟ್ಕೊಂಡು, ನೀವು ಯಾವ ಬ್ರ್ಯಾಂಡದು ಬೇಕಾದರೂ ಜಾಮೂನ್ ಮಿಕ್ಸ್ ತಗೋಬೋದು. ಅದನ್ನು ಜರಡಿ ಆಡ್ಕೊಳ್ಳೋದು ತುಂಬ ಮುಖ್ಯ, ಯಾಕೆಂದರೆ ಸಣ್ಣ ಸಣ್ಣ ಗಂಟುಗಳಿರುತ್ತೆ, ಹಾಗಾಗಿ ಕಲಿಸಿದಾಗ ನಮಗೆ ತೊಂದರೆ ಆಗುತ್ತೆ. ಈ ಪೂರ್ತಿಯಾಗಿ ಜರಡಿ ಆಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಟಿಪ್ಪು, ಹಾಗಾಗಿ ಜರಡಿ ಆಡ್ಕೋಬೇಕು. ಈಗ ಇದನ್ನು ನಾವು ಕಲಿಸ್ಕೋಬೇಕು. ನೀವು ನೀರಲ್ಲಿ ಬೇಕಾದರೂ ಕಲಿಸ್ಕೋಬೋದು, ಇಲ್ಲ ಹಾಲಲ್ಲಿ ಬೇಕಾದರೂ ಕಲಿಸ್ಕೋಬೋದು. ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ, ಸ್ಪೂನಲ್ಲಿ ಹಾಕ್ಕೋತಾ ಇದ್ದೀನಿ, ಯಾಕೆಂದರೆ ಒಟ್ಟಿಗೆ ಹಾಕ್ಕೊಂಬಿಟ್ರೆ ಅಕಸ್ಮಾತಾಗಿ ನೀರು ಜಾಸ್ತಿ ಆದರೆ ನಮಗೆ ಉಂಡೆ ಮಾಡೋಕ್ಕೆ ಬರಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇನ್ನೊಂದು ಅಂಶ, ಈ ಥರ ಹಗುರವಾಗಿ ಅದನ್ನು ಮಿಕ್ಸ್ ಮಾಡಬೇಕು. ನಾವು ಚಪಾತಿ ಹಿಟ್ಟು ಅಥವಾ ಪೂರಿ ಹಿಟ್ಟನ್ನ ನಾದ್ತೀವಲ್ಲ, ಆ ಥರ ನಾದೋದು ಬೇಡ, ಇಲ್ಲ ಅಂತಂದರೆ ತುಂಬ ಗಟ್ಟಿಯಾಗ್ಬಿಡುತ್ತೆ. ಈಗ ನೋಡಿ, ಮಿಕ್ಸು ಮತ್ತು ನೀರನ್ನ ಸುಮ್ಮನೆ ನಾನು ಒಂದುಗೂಡಿಸಿ ಇಟ್ಟಿದ್ದೀನಿ. ಒಂದು 5 ನಿಮಿಷ ಬಿಡೋಣ. 5 ನಿಮಿಷ ಆಗಿದೆ. ಈಗ ಕೈಗೆ ತುಪ್ಪ ಅಥವಾ ಎಣ್ಣೆನ ಹಚ್ಕೊಂಡು ನಿಮಗೆ ಯಾವ ಸೈಜಿನ ಜಾಮೂನ್ ಬೇಕೋ ಅಷ್ಟು ಮಿಶ್ರಣ ತಗೊಂಡು ಈಗ ಗುಂಡೆಗೆ ಈ ಥರ ಶೇಪು ಕೊಡಬೇಕು. ಈ ಥರ ಮಾಡಬೇಕಾದ್ರೂ ನೀವು ಒತ್ತಬಾರ್ದು, ಅದನ್ನು ಆದಷ್ಟು ಲೈಟಾಗಿ ಮಾಡಿಕೊಂಡು ರೆಡಿಯಾಗಿ ಎಲ್ಲ ಇಟ್ಕೊಂಡಿದ್ದೀನಿ. ಈಗಾಗಲೇ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ. ಮೀಡಿಯಮ್ ಉರಿನಲ್ಲಿ ಇರಬೇಕು, ಹದವಾಗಿ ಕಾದಿರಬೇಕು. ತುಂಬ ಕಾದರೆ ಸೀದು ಹೋಗುತ್ತೆ, ಕಡಿಮೆ ಕಾದರೆ ಹೋಗಿ ಕೆಳಗಡೆ ಕಚ್ಕೊಂಡ್ಬಿಡುತ್ತೆ. ಹಾಗಾಗಿ ಹದವಾಗಿ ಕಾದಿರಬೇಕು. ಹೀಗೆ ಒಂದೊಂದೇ ಜಾಮೂನ್ನ ಹಾಕ್ಕೊಂಡು ನೀವು ಕರಿಬೇಕು. ತಕ್ಷಣ ಅದು ಕಲರ್ ಚೇಂಜ್ ಆಗ್ಕೊಡೋದು, ನಿಧಾನಕ್ಕೆ ಕಲರ್ ಚೇಂಜ್ ಆಗಬೇಕು. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಕಾಯಿಸ್ಕೊಂಡಿರಬೇಕು ಹದವಾಗಿ. ಈಗ ನಿಧಾನಕ್ಕೆ ಕಲರು ಚೇಂಜ್ ಆಗ್ತಾ ಇದೆ. ಈ ಥರ ರೊಟೇಟ್ ಮಾಡ್ತಾ ಇರಬೇಕು ಒಂದು ಸೌಟಿನ ಸಹಾಯದಿಂದ. ಎಲ್ಲ ಬದಿಯಲ್ಲೂ ಅದು ಸಮವಾಗಿ ಬೇಯುತ್ತೆ. ನೋಡಿ, ಈಗ ಕಲರು ಸಂಪೂರ್ಣವಾಗಿ ಎಲ್ಲ ಕಡೆ ಚೇಂಜ್ ಆಗಿದೆ. ನಿಮಗೆ ಸ್ವಲ್ಪ ಲೈಟ್ ಕಲರು ಅಥವಾ ಡಾರ್ಕ್ ಕಲರು ಯಾವ್ದು ಬೇಕೋ ಆ ಥರ ನೀವು ಮಾಡಿಕೊಂಡು ತೆಕ್ಕೋಬೋದು. ಇಲ್ಲಿ ನಾನು ಸ್ವಲ್ಪ ಡಾರ್ಕ್ ಕಲರ್ ಮಾಡ್ಕೋತಾ ಇದ್ದೀನಿ. ಈ ಥರ ಕೈ ಆಡಿಸ್ತಾ ಇರಬೇಕು. ಈಗ ಆಗಿದೆ, ತೆಕ್ಕೋತಾ ಇದ್ದೀನಿ. ಒಂದು ಪಾತ್ರೆಗೆ ಹಾಕ್ಕೊಂಡಿರೋಣ. ಆದರೆ ಇಲ್ಲಿ ಸಿರಪ್ಪು ಈಗಾಗಲೇ ತಣ್ಣಗಾಗಿರುತ್ತೆ. ಅಕಸ್ಮಾತಾಗಿ ತಣ್ಣಗಾಗಿದ್ರೆ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ. ತುಂಬ ಬಿಸಿ ಅಲ್ಲ, ಸ್ವಲ್ಪ ಬಿಸಿ ಮಾಡಿಕೊಂಡು ಈಗ ನಾವು ಕರೆದಿರೋ ಜಾಮೂನ್ನ ಅದಕ್ಕೆ ಹಾಕ್ಕೋಬೇಕು. ಸುಮಾರು 45 ನಿಮಿಷದಿಂದ 1 ಗಂಟೆ ಕಾಲ ಇದನ್ನು ಬಿಡಬೇಕಾಗತ್ತೆ, ಪೂರ್ತಿ ಸೋಕ್ ಆಗೋಕ್ಕೆ. ಆಗ ಚೆನ್ನಾಗಿ ಅದು ಹೀರ್ಕೊಂಡು ದಪ್ಪಗಾಗುತ್ತೆ. ಈಗ ಸರ್ವ್ ಮಾಡ್ಬೋದು. ಚೆನ್ನಾಗಿ ನೆಂದಿದೆ, ತುಂಬ ರುಚಿಯಾಗಿರುತ್ತೆ. ಮಾಡಿ ನೋಡಿ, ದಿಢೀರಂತ ಆಗುವಂಥದ್ದು. ಈಗ ಸರ್ವ್ ಮಾಡ್ಕೋತಾ ಇದ್ದೀನಿ. ಈಗ ಈ ರೆಡಿ ಆಗಿರೋ ಜಾಮೂನ್ ಇದೆಯಲ್ಲ, ಅಂದರೆ ಕಂಪ್ಲೀಟಾಗಿ ಸೋಕ್ ಆಗಿರೋ ಅಂಥದ್ದು, ಅದರಲ್ಲಿ ಈ ಥರ ನಾನು ಪೂರ್ತಿಯಾಗಿ ಸಿರಪ್ನ ತೆಗೆದು, ಆದರೆ ಸೋಕಾಗಿದೆ ಆದರೆ ಸಿರಪ್ ಇಲ್ಲ, ಅದನ್ನು ನಾನಿಲ್ಲಿ ಕೊಬ್ಬರಿ ಪುಡಿನಲ್ಲಿ ಹಾಕಿ ಹೊರಳಿಸ್ತಾ ಇದ್ದೀನಿ. ಇದು ಡ್ರೈ ಜಾಮೂನ್ ಆಗುತ್ತೆ. ನೋಡಿ, ಒಂದೇ ರೆಸಿಪಿ
ಎರಡು ರೀತಿಯಲ್ಲಿ ತಿನ್ಬೋದು, ಒಂದ್ಸಲ ಮಾಡಿ ನೋಡಿ. ಇನ್ನು ಮುಂದಿಂದು ತುಂಬ ಸಾಂಪ್ರದಾಯಿಕವಾಗಿ ಮಾಡುವಂಥ ಒಂದು ಪಾಯಸ ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾನು ಒಂದು ಕುಕ್ಕರ್ಗೆ 1 ಕಪ್ನಷ್ಟು ಅಕ್ಕಿ ಹಾಕ್ಕೊಂಡು ಅರ್ಧ ಕಪ್ನಷ್ಟು ಕಡಲೆಬೇಳೆ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಸ್ವಲ್ಪ ಚೆನ್ನಾಗಿ ಬಿಸಿ ಆಗೋ ತನಕ ಇದನ್ನು ಹುರ್ಕೋತಾ ಇದ್ದೀನಿ. ನೀವು ನಾರ್ಮಲ್ ಅಕ್ಕಿನ ತಗೋಬೇಕು. ಇದಕ್ಕೆ ಯಾವುದು ಊಟಕ್ಕೆ ಬಳಸ್ತೀರಾ ಅದನ್ನು ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು 3-4 ನಿಮಿಷ ಆಗಿದೆ, ಚೆನ್ನಾಗಿ ಬಿಸಿಯಾಗಿದೆ ಅಂತ ಆದರೆ ಸ್ವಿಚ್ ಆಫ್ ಮಾಡಿಕೊಂಡು ಇದನ್ನು ತೊಳ್ಕೊಂಬಿಡೋಣ. ಒಂದು 2-3 ಸಲ ತೊಳ್ಕೊಂಡಿದ ನಂತರ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಒಂದು 15 ನಿಮಿಷ ಇದನ್ನು ಹಾಗೆ ನೆನೆಯೋಕ್ಕೆ ಬಿಟ್ಟಿದ್ದು ಆಮೇಲೆ ನೀವು ಬೇಯಿಸ್ಕೋಬೇಕು. ನಾನಿಲ್ಲಿ ಒಂದು 1/4 ಸ್ಪೂನ್ನಷ್ಟು ಅರಿಶಿನ ಹಾಕ್ಕೋತಾ ಇದ್ದೀನಿ. ನಿಮಗೆ ಬೇಡದೆ ಹೋದರೆ ಸ್ಕಿಪ್ ಮಾಡ್ಬೋದು. ಈಗ ನೆಂದಾದಮೇಲೆ 3 ವಿಷಲ್ಲು ಮೆತ್ತಗೆ ಬೇಯಿಸ್ಕೋಬೇಕು. ಈಗ ಒಂದು ಪಾತ್ರೆಯಲ್ಲಿ ನಾನು 1/4 ಕಪ್ನಷ್ಟು ಬೆಲ್ಲ ಹಾಕ್ಕೊಂಡು 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೋತಾ ಇದ್ದೀನಿ. ಈಗ ಇದನ್ನು ಕರಗಿಸ್ಕೊಂಬಿಡೋಣ. ಇದೆಲ್ಲ ಒಂದು ತಯಾರಿ. ಅಲ್ಲಿ ಬೇಯೋ ಅಷ್ಟೊತ್ತಿಗೆ ಇದೆಲ್ಲ ನಾವು ಒಂದು ತಯಾರಿನ ಮಾಡ್ಕೋಬೋದು. ಈಗ ಬೆಲ್ಲ ಸಂಪೂರ್ಣವಾಗಿ ಕರಗಿದೆ. ಇದೇ ರೀತಿ ನಾನು ಒಂದು ಪ್ಯಾನ್ಗೆ 2 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡು ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಕರೆದು ಇಟ್ಕೋಬೋದು. ನಾನಿಲ್ಲಿ ಗೋಡಂಬಿ, ದ್ರಾಕ್ಷಿ ಮತ್ತು ಒಂದು ಸ್ವಲ್ಪ ಲವಂಗ ಹಾಕ್ಕೋತಾ ಇದ್ದೀನಿ. ನಿಮಗೆ ಲವಂಗದ ಪರಿಮಳ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ಈಗ ಗೋಡಂಬಿ ಆಗಿದೆ, ಇದಕ್ಕೆ ದ್ರಾಕ್ಷಿ ಹಾಕ್ಕೋತಾ ಇದ್ದೀನಿ. ಅದು ಚೆನ್ನಾಗಿ ದಪ್ಪಗಾದ ನಂತರ ಒಂದು 4-5 ಲವಂಗ ಹಾಕ್ಕೊಂಡ್ರೆ ಸಾಕು. ಈಗ ಎಲ್ಲ ಆಗಿದೆ. ತುಪ್ಪದಲ್ಲಿ ಹುರ್ಕೊಂಡಿದ್ದಾದ ನಂತರ ಸ್ವಿಚ್ ಆಫ್ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊಂಡು ಬಿಡೋಣ. ಅಷ್ಟೊತ್ತಿಗೆ ನಮ್ಮ ಅಕ್ಕಿ ಮತ್ತು ಬೇಳೆ ಕೂಡ ಬೆಂದಿರುತ್ತೆ. ಈಗ ನಾವು ಕರಗಿಸ್ಕೊಂಡಿದ್ವಲ್ಲ ಬೆಲ್ಲನ, ಅದನ್ನು ಶೋಧಿಸ್ಕೋತಾ ಇದ್ದೀನಿ ಒಂದು ಪಾತ್ರೆಗೆ. ಈ ಬೆಲ್ಲದ ನೀರಿಗೆ ನಾವು ಬೇಯಿಸ್ಕೊಂಡಿರೋ ಅಕ್ಕಿ ಮತ್ತು ಬೇಳೆನ ಹಾಕ್ಕೋಬೇಕು. ನೀವು ಬೇಳೆನ ಬೇರೆಯಾಗಿ ಕೂಡ ಬೇಯಿಸ್ಕೋಬೋದು. ಅಕ್ಕಿ ಮತ್ತು ಬೇಳೆನ ಬೇರೆ ಬೇರೆಯಾಗಿ ಕೂಡ ಬೇಯಿಸ್ಕೋಬೋದು, ಬೇರೆ ಬೇರೆಯಾಗಿ ಹುರ್ಕೊಂಡು. ಈಗ ನಾನು ಬೆಲ್ಲದ ನೀರಿಗೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಉರಿ ಆದಷ್ಟು ಸಣ್ಣದಿರಲಿ. ಈಗ ಮಿಕ್ಸ್ ಆಗಿದೆ. ಇದನ್ನು ಸುಮಾರು ಒಂದು 4-5 ನಿಮಿಷ ಸಣ್ಣ ಉರಿನಲ್ಲಿ ಕುದಿಸ್ಕೋಬೇಕು, ಮುಚ್ಚಳ ಮುಚ್ಚಿ. ಈಗ ನೋಡಿ ಚೆನ್ನಾಗಿ ಬ್ಲೆಂಡ್ ಆಗಿದೆ. ನಾವು ಮಾಡ್ಕೊಂಡಿರೋ ಅನ್ನಕ್ಕೆ ಸಿಹಿ ಚೆನ್ನಾಗಿ ಬಂದಿರುತ್ತೆ. ಈಗ ಚೆನ್ನಾಗಿ ಕುದೀತಾ ಇದೆ. ಸ್ವಲ್ಪ ಕೇಸರಿ ದಳನ ಹಾಕ್ಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಡದೆ ಹೋದರೆ ಸ್ಕಿಪ್ ಮಾಡ್ಬೋದು. ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಹದದಲ್ಲಿ ಇರಬೇಕು. ಈಗ ಇದಕ್ಕೆ ಸುಮಾರು ಒಂದು 1/4 ಕಪ್ನಷ್ಟು ಕೊಬ್ಬರಿ ತುರಿನ ಹಾಕ್ಕೋಬೇಕು. ಇದು ನಾನು ಡೆಸಿಕೇಟೆಡ್ ಕೋಕೋನಟ್ನ ಹಾಕ್ಕೋತಾ ಇದ್ದೀನಿ. ನೀವು ನಾರ್ಮಲ್ ಆಗಿ ಒಣ ಕೊಬ್ಬರಿ ತುರಿನ ಕೂಡ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಇದಕ್ಕೆ ಕೊನೆಯದಾಗಿ ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ. ನಾವು ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಏಲಕ್ಕಿ ಪುಡಿ ಬದಲಾಗಿ ಒಂದು ಚಿಟಿಕೆಯಷ್ಟು ಪಚ್ಚ ಕರ್ಪೂರ ಕೂಡ ಹಾಕ್ಕೋಬೋದು. ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈ ಹದದಲ್ಲಿ ಇರಬೇಕು. ಈಗ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ನೀವು ಇದನ್ನು ನೈವೇದ್ಯಕ್ಕೆ ಇಡಬಹುದು ಹಬ್ಬದ ದಿನ. ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಇನ್ನು ಮುಂದಿಂದು ಆಲ್ ಟೈಮ್ ಫೇವ್ರೇಟು ಮೈಸೂರು ಪಾಕು, ತುಂಬಾ ಸಾಫ್ಟ್ ಆಗಿರೋವಂಥದ್ದು. ಹೇಗೆ ಮಾಡೋದು ಅಂತ ನೋಡೋಣ. ಕಪ್ನಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಅದನ್ನು ಈ ಥರ ಜರಡಿ ಆಡ್ಕೊಳ್ಳೋದು ತುಂಬ ಮುಖ್ಯ. ಇದರಲ್ಲಿ ಸಣ್ಣ ಸಣ್ಣ ಉಂಡೆಗಳಿರುತ್ತಲ್ಲ, ಅದೆಲ್ಲ ಹೊಟ್ಟೋಗಬೇಕು. 1 ಅಥವಾ 2 ಬಾರಿ ಮಾಡಿಕೊಂಡ್ರೂ ಒಳ್ಳೆಯದು. ಈ ಥರ ಜರಡಿ ಆಡಿಕೊಂಡು ಇಟ್ಕೊಳ್ಳೋದು ತುಂಬ ಮುಖ್ಯ. ಈ ಥರ ನಾನು ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. 1 ಕಪ್ಪು ಕಡಲೆ ಹಿಟ್ಟಿಗೆ 1.5 ಅಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ನಿಮಗೆ ಕಡಿಮೆ ಬೇಕಾದರೆ ಒಂದು 1/4 ಕಪ್ಪು ಕಡಿಮೆ ಮಾಡ್ಕೋಬೋದು. ಅದಕ್ಕೆ ಅರ್ಧ ಕಪ್ನಷ್ಟು ನೀರು ಹಾಕ್ಕೋಬೇಕಾಗತ್ತೆ. ಅದನ್ನು ಈಗ ಕರಗಿಸ್ಕೋಬೇಕು. ಅದಕ್ಕೆ ಮುಂಚೆ ನಾನು ಈ ಥರ ಹಿಡಿ ಇರುತ್ತಲ್ಲ, ಒಂದು ಬಟ್ಲು, ಈ ಥರ ತೊಗೊಂಡ್ರೆ ಅನುಕೂಲ ಆಗಿರುತ್ತೆ. ಅದಕ್ಕೆ 1 ಕಪ್ನಷ್ಟು ತುಪ್ಪ, ಅರ್ಧ ಕಪ್ನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಇದು ಕಡಲೆಕಾಯಿ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಅದು ಹಾಕ್ಕೊಂಡ್ರೆ ಟೆಕ್ಸ್ಚರು ಮತ್ತು ಅದರ ರುಚಿ ತುಂಬ ಚೆನ್ನಾಗಿರುತ್ತೆ. ಇದೆರಡನ್ನು ಕಾಯಿಸ್ಕೋಬೇಕು. ಅದಕ್ಕೆ ಮುಂಚೆ ಒಂದು ತಟ್ಟೆ, ಯಾವ ತಟ್ಟೆನಲ್ಲಿ ನೀವು ಮೈಸೂರು ಪಾಕ್ ಹಾಕ್ಕೋತೀರಾ ಅದಕ್ಕೆ ಸ್ವಲ್ಪ ತುಪ್ಪ ಹಚ್ಚಿ ಇಟ್ಕೋತಾ ಇದ್ದೀನಿ. ಇದೊಂದು ತಯಾರಿ. ಯಾಕೆಂದರೆ ಆಮೇಲೆ ತುಂಬ ಕೈ
ಬಿಡುವು ಇರಲ್ಲ. ಹಾಗಾಗಿ ಇದನ್ನು ಒಂದು ತಯಾರಿ ಮಾಡ್ಕೋತಾ ಇದ್ದೀನಿ. ಈಗ ತುಪ್ಪ ಮತ್ತು ಎಣ್ಣೆನ ಸಣ್ಣ ಉರಿನಲ್ಲಿ ಚೆನ್ನಾಗಿ ಕಾಯಿಸ್ಕೋಬೇಕು. ಚೆನ್ನಾಗಿ ಅಂದರೆ ಸಣ್ಣ ಸಣ್ಣ ಗುಳ್ಳೆಗಳು ಬರುತ್ತಲ್ಲ, ಅಲ್ಲಿವರೆಗೆ ಇದನ್ನು ಕಾಯಿಸ್ಕೊಳ್ಳೋದು ತುಂಬ ಮುಖ್ಯ. ಇದು ಒಂದು ತಯಾರಿ. ಈಗ ನೋಡಿ ಸಣ್ಣ ಸಣ್ಣ ಗುಳ್ಳೆಗಳು ಬರ್ತಾ ಇದೆ. ಈಗ ಕಾದಿದೆ. ಈಗ ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಂಡು ನಾವು ಮೈಸೂರು ಪಾಕ್ನ ಶುರು ಮಾಡ್ಕೋತಾ ಇದ್ದೀವಿ. ಇಲ್ಲಿ ದಪ್ಪ ತಳದ ಒಂದು ಬಾಣಲೆ ಈ ಥರ ಇರೋವಂಥದ್ದು, ಮತ್ತು ಅದಕ್ಕೆ ಹೊಂದುವಂಥ ಒಂದು ಸೌಟು, ಗುಂಡನೆಯ ಸೌಟಿದ್ರೆ ತುಂಬ ಒಳ್ಳೆಯದು. ಯಾಕೆ ಅಂತಂದರೆ ಆರಾಮಾಗಿ ಕೈ ಆಡಿಸ್ಬೋದು. ಈಗ ಮೊದಲನೇದಾಗಿ ಸಕ್ಕರೆನ ಸಂಪೂರ್ಣವಾಗಿ ಕರಗಿಸ್ಕೋಬೇಕು. ಒಂದು ಚೂರು ಸಕ್ಕರೆ ಕಣಗಳು ಉಳಿಬಾರ್ದು. ಹಾಗಾಗಿ ಅದು ಮೊದಲನೇದು ಒಂದು ಉಪಯುಕ್ತ ಮಾಹಿತಿ. ಅದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಈಗ ಸಂಪೂರ್ಣವಾಗಿ ಕರಗಿದೆ, ಕುದೀತಾ ಇದೆ. ಈಗ ಒಂದೆಳೆ ಪಾಕನ ತೆಕ್ಕೋಬೇಕು. ಆದಷ್ಟು ಉರಿ ಸಣ್ಣದಿರಲಿ. ನೋಡಿ ಒಂದೆಳೆ ಪಾಕ ಬಂದಿದೆ ಚೆನ್ನಾಗಿ. ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಚೆನ್ನಾಗಿ ಕುದೀತಾ ಇದೆ. ಈಗಾಗಲೇ ನಾವು ಜರಡಿ ಹಿಡಿದು ಇಟ್ಕೊಂಡಿರೋ ಅಂಥ ಕಡಲೆ ಹಿಟ್ಟನ್ನ ಇದಕ್ಕೆ ಹಾಕ್ಕೋಬೇಕು. ಈಗ ಕರಗಿದೆ, ಪಾಕ ಕೂಡ ಬಂದಿದೆ. ಇದಕ್ಕೆ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಬೇಕಾದರೂ ಹಾಕ್ಕೋಬೋದು, ಈ ಥರ ಒಟ್ಟಿಗೆ ಬೇಕಾದರೂ ಹಾಕ್ಕೋಬೋದು. ಈಗ ಈ ಪಾಕದಲ್ಲಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಮೊದಲನೇ ಒಂದು ಅಂಶ. ಸೌಟನ್ನು ಈ ಥರ ಆಡಿಸ್ತಾ ಇರಬೇಕು. ಎರಡೂ ಚೆನ್ನಾಗಿ ಹೊಂದ್ಕೋಬೇಕು, ಎಲ್ಲೂ ಗಂಟಿರಬಾರ್ದು. ಅಕಸ್ಮಾತಾಗಿ ನೀವು ಮೊದಲ ಬಾರಿಗೆ ಮಾಡಿದ್ದೇ ಆದರೆ ಅಲ್ಲಿ ಸ್ವಲ್ಪ ಸ್ವಲ್ಪ ಗಂಟುಗಳಾದರೆ ಅದಕ್ಕೆ ಒಂದು ಕೂಡ ಉಪಾಯ ಇದೆ. ಈ ಥರ ಕೈ ಆಡಿಸ್ಕೋಬೇಕು. ನಿಮ್ಗೆ ಆದರೂ ಗಂಟು ಉಳಿದಿದೆ ಅಂತ ಆದರೆ ಆದಷ್ಟು ಉರಿ ಸಿಮ್ಮಲ್ಲಿರಲಿ. ಈ ಥರ ಒಂದು ನಿಮ್ಮ ಹತ್ರ ಬೀಟರ್ ಇದ್ದರೆ ತುಂಬ ಒಳ್ಳೆಯದು. ಅದನ್ನು ತಗೊಂಡು ಅದರಲ್ಲಿ 1 ನಿಮಿಷ ಅಥವಾ 2 ನಿಮಿಷ ಈ ಥರ ಮಾಡಿದ್ರೆ ಸಣ್ಣ ಸಣ್ಣ ಗಂಟುಗಳು ಅಥವಾ ಉಂಡೆಗಳ ಥರ ಇರುತ್ತಲ್ಲ, ಏನೇ ಇದ್ದರೂ ಎಲ್ಲ ಹೊಟ್ಟೋಗುತ್ತೆ. ಸೊ ಹಾಗಾಗಿ ಇದನ್ನು 1 ನಿಮಿಷ ಈ ಥರ ಮಾಡಿಕೊಂಡ್ರೆ ನೋಡಿ ಪೂರ್ತಿ ಬ್ಲೆಂಡ್ ಆಗಿದೆ. ಅಂದರೆ ಸಕ್ಕರೆ ಪಾಕ ಮತ್ತು ಹಿಟ್ಟು ಹೊಂದ್ಕೊಂಡಿದೆ. ಈ ಥರ ಆದಮೇಲೆ ಸೌಟಿಂದ ತಿರ್ಗಾ ನೀವು ಮಿಕ್ಸ್ ಮಾಡಿಕೊಂಡು ಎಲ್ಲೂ ಗಂಟುಗಳಿಲ್ಲ ಅಂತ ಆದರೆ ಮುಂದಿನ ಕೆಲಸ ಶುರು ಮಾಡ್ಕೋಬೋದು. ಮೊದಲನೇ ತಯಾರಿ ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ ಅಂಥದ್ದು. ಈಗಲೇ ತುಪ್ಪ ಹಾಕ್ಕೋಬಾರ್ದು. ಮಿಕ್ಸ್ ಮಾಡ್ಕೊಂಡ ಮೇಲೆ ಈಗ ಕಾದಿರೋ ಒಂದು ಎಣ್ಣೆ ಮತ್ತು ತುಪ್ಪ ನಾವು ಕಾಯಿಸ್ಕೊಂಡಿದ್ವಲ್ಲ, ಈ ಥರ ಸಿಸ್ಲಿಂಗ್ ಸೌಂಡ್ ಬರುತ್ತೆ, ಈ ಥರ ಬರುತ್ತೆ. ಆ ಹದದಲ್ಲಿ ಇರಬೇಕು ಟೆಂಪ್ರೇಚರು. ಅದನ್ನು ಸ್ವಲ್ಪ ಸ್ವಲ್ಪ ಅಂದರೆ ಒಂದು 3 ಸ್ಪೂನಷ್ಟು ಪ್ರತಿ ಬಾರಿ ಹಾಕ್ಕೊಂಡು ಪೂರ್ತಿ ಅಬ್ಸಾರ್ಬ್ ಆಗೋ ತನಕ, ಅಂದರೆ ಹೀರ್ಕೊಳ್ಳೋ ತನಕ ಈ ಥರ ಕೈ ಆಡಿಸ್ಬೇಕು. ಒಟ್ಟಿಗೆ ಸುರ್ಕೋಬಾರ್ದು, ನಿಧಾನಕ್ಕೆ ಈ ಥರ ಮಾಡ್ಕೋತಾ ಇರಬೇಕು. ದಪ್ಪ ತಳದ ಪಾತ್ರೆ ತುಂಬ ಮುಖ್ಯ, ಇಲ್ಲ ಅಂತಂದರೆ ತಳ ಸೀಕೊಂಡು ಬರುತ್ತೆ. ಉರಿ ಕೂಡ ಆದಷ್ಟು ಕಡಿಮೆ ಇರಲಿ. ಈಗ ಪೂರ್ತಿ ಹೀರ್ಕೊಂಡಿದೆ, ಹಾಗಾಗಿ ನಾನು ತಿರ್ಗಾ ಇನ್ನೊಂದು 3 ಸ್ಪೂನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅದು ಪೂರ್ತಿಯಾಗಿ ಹೀರ್ಕೊಂಡಾದಮೇಲೆ ನೀವು ಹಾಕ್ಕೋತಾ ಹೋಗಬೇಕು. ಇದೇ ರೀತಿ ಸಂಪೂರ್ಣವಾಗಿ ಅದು ಹೀರ್ಕೋತಾ ಬರುತ್ತೆ. ಹೀಗೆ ಕ್ರಮೇಣ ಹಾಕ್ಕೋತಾ ಬರಬೇಕು. ಅಕಸ್ಮಾತಾಗಿ ಅದು ತಣ್ಣಗಾಗ್ಬಿಟ್ರೆ, ಅಂದರೆ ತುಪ್ಪ ಮತ್ತು ಎಣ್ಣೆ ತಣ್ಣಗಾಗಿದೆ ಅಂತ ಆದರೆ ಪಕ್ಕದಲ್ಲಿ ನೀವು ಸ್ವಲ್ಪ ಕಾಯಿಸ್ಕೋಬೇಕಾಗತ್ತೆ. ಈಗ ನೋಡಿ ಕಲರು ಲೈಟಾಗಿ ಚೇಂಜ್ ಆಗ್ತಾ ಇದೆ, ತಳ ಬಿಡ್ತಾ ಇದೆ. ಇದು ಇನ್ನೇನು ಹದ ಬಂತು ಅಂತ ಅಷ್ಟೊತ್ತಿಗೆ ನಮ್ಮ ಕಾಯಿಸ್ಕೊಂಡಿರೋ ತುಪ್ಪ ಮತ್ತು ಎಣ್ಣೆ ಕೂಡ ಆಲ್ಮೋಸ್ಟ್ ಖರ್ಚಾಗಿರುತ್ತೆ. ಯಾಕೆಂದರೆ ನಿಮಗೆ ಮೃದುವಾದ ಮೈಸೂರು ಪಾಕ್ ಬೇಕು ಅಂದರೆ ಅಷ್ಟು ಬೇಕಾಗತ್ತೆ. ನೋಡಿ ಈ ಥರ ಕೈ ಆಡಿಸ್ಕೋತಾ ಇರಬೇಕು. ಉರಿ ಆದಷ್ಟು ಸಿಮ್ಮಲ್ಲಿರಲಿ. ಈಗ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಈಗ ಕೊನೆಯದಾಗಿ ನಾನು ಹಾಕ್ಕೋತಾ ಇದ್ದೀನಿ. ಈ ಥರನೇ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಅಲ್ಲಿ ಈ ಥರ ತೂತ್ ಥರ ಒಂಥರ ಜಾಲಿ ಥರ ಬರ್ತಾ ಇದೆ. ಈಗ ಸೈಡೆಲ್ಲ ಬಿಡ್ತಾ ಇದೆ. ಈಗಾಗಲೇ ನಾವು ತುಪ್ಪನ ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ ತಟ್ಟೆಗೆ. ಈಗ ಸಂಪೂರ್ಣವಾಗಿ ತಳ ಬಿಟ್ಟಿದೆ ಅಂತ ಆದರೆ ಸ್ವಿಚ್ ಆಫ್ ಮಾಡಿಕೊಂಡು ಈ ಥರ ಸೌಟಿಂದ ಈ ಥರ ಕೈ ಆಡ್ತಾನೇ ಇರಬೇಕು. ಅದನ್ನು ತಕ್ಷಣ ನೀವು ತಟ್ಟೆಗೆ ಹಾಕ್ಕೋಬೇಕಾಗತ್ತೆ. ನೋಡಿ ಜಾಲಿ ಜಾಲಿ ಬಂದಿದೆ, ಅಂದರೆ ಈ ಥರ ತೂತ್ ಬರುತ್ತಲ್ಲ, ಆ ಥರ ಬಂದಿರಬೇಕು. ಅಕಸ್ಮಾತಾಗಿ ಈ ಹದಕ್ಕಿನ್ನ ನೀವು ಮುಂದೆ ಹೊಟ್ಟೋದ್ರೆ ಪೂರ್ತಿ ತುಪ್ಪನ ಅದು ಬಿಟ್ಕೊಂಡ್ಬಿಡುತ್ತೆ. ಆಗ ನಿಮ್ಮ ಮೈಸೂರು ಪಾಕು ಗಟ್ಟಿಯಾಗ್ಬಿಡುತ್ತೆ. ಈಗ ತಟ್ಟೆಗೆ ಹಾಕ್ಕೊಂಡು ತಕ್ಷಣ ಒಂದು ಸ್ಪೂನಿನ ಸಹಾಯದಿಂದ ಅದನ್ನು ಸಮವಾಗಿ ಮಾಡ್ಕೋಬೇಕು. ಒಂದು 10 ನಿಮಿಷ ಬಿಟ್ಟರೆ ಸಾಕು. ನೀವು ಯಾವ ಸೈಜಿನ ಮೈಸೂರು ಪಾಕ್ ಬೇಕೋ ಆ ಥರ ಕಟ್ ಮಾಡ್ಕೋಬೋದು. ನೋಡಿ ಈ ಥರ ತುಂಬ ಸಾಫ್ಟಾಗಿ ಹೇಗೆ ಚಾಕು ಹೋಗ್ತಾ ಇದೆ ಅಂತ ಈ ಹದದಲ್ಲಿ ಇರಬೇಕು. ಒಂದು ಮಾರ್ಕ್ ಮಾಡಿಕೊಂಡು ಬಿಟ್ಬಿಡೋಣ. ಒಂದು ಅರ್ಧ ಗಂಟೆ ಬಿಡಬೇಕಾಗತ್ತೆ. ಈಗ ಸಂಪೂರ್ಣವಾಗಿ ಇದು ಆಲ್ಮೋಸ್ಟ್ ಒಣಗ್ತಾ ಇದೆ. ಹಾಗಾಗಿ ನಾನು ಮಾರ್ಕ್ ಮಾಡಿಕೊಂಡು ಒಂದು ಅರ್ಧ ಗಂಟೆ
ಇದನ್ನು ಬಿಡ್ತಾ ಇದ್ದೀನಿ. ಈಗ ಪೂರ್ತಿ ಒಣಗಿದ ಮೇಲೆ ಬಿಲ್ಲೆಗಳನ್ನ ತೆಕ್ಕೋಬೋದು. ಈಗ ಪೂರ್ತಿ ಒಣಗಿದೆ ನೋಡಿ, ಆರಾಮಾಗಿ ಅದು ಪೀಸಸ್ಸು ಬರ್ತಾ ಇದೆ. ನೋಡೋಣ ಹೇಗಿದೆ ಅಂತ. ನೋಡಿ ಸಾಫ್ಟಾಗಿ ಒಳಗಡೆ ತುಂಬ ಸಾಫ್ಟಾಗಿ ಬಂದಿದೆ. ಈ ಥರನೇ ಎಲ್ಲ ತೆಕ್ಕೊಂಡು ನೀವು ಸರ್ವ್ ಮಾಡ್ಬೋದು. ಇನ್ನು ಮುಂದಿಂದು ತುಂಬಾ ಮಧುರವಾದ ಒಂದು ಸಿಹಿ, ಮನೆ ಮಂದಿಯೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬ ಗ್ರ್ಯಾಂಡಾಗಿ ಇರುತ್ತೆ, ಆದರೆ ತುಂಬ ಸರಳವಾಗಿ ಮಾಡುವಂಥದ್ದು. ಜೊತೆಗೆ ಮೈದಾ ಇಲ್ಲ, ಸಕ್ಕರೆ ಇಲ್ಲದೆ ಇರೋವಂಥ ಒಂದು ಸಿಹಿ ಹಾಲು ಹೋಳಿಗೆ ಅಂತ ಮಾಡ್ತಾಯಿದ್ದೀನಿ. ದಿಢೀರಂತ ಮಾಡ್ಬೋದು. ಇದನ್ನು ನಾನು ಒಂದು ವಿಶೇಷ ಅಂತಂದರೆ ಕಾಯಿ ಹಾಲಲ್ಲಿ ಮಾಡಿರೋದು. ಮೊದಲನೇದಾಗಿ ಒಂದು ಸ್ಪೂನ್ನಷ್ಟು ಗಸಗಸೆನ ಹಾಕ್ಕೊಂಡು ಒಳ್ಳೆ ಪರಿಮಳ ಬರೋ ತನಕ ಸಣ್ಣ ಊರಿನಲ್ಲಿ ಹುರ್ಕೋಬೇಕು, ಇಲ್ಲಾಂತಂದರೆ ಸೀದು ಹೋಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಂತಾದರೆ ತೆಕ್ಕೊಂಬಿಡೋಣ, ಇಷ್ಟಾದರೆ ಸಾಕು. ಅದನ್ನು ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಬಿಡೋಣ. ಇಲ್ಲಿ ನಾನು ಒಂದು 7ರಿಂದ 8 ಬಾದಾಮಿ, ಒಂದು 6ರಿಂದ 7 ಗೋಡಂಬಿನ ನೆನೆಸ್ಕೊಂಡಿದ್ದೀನಿ. ಈ ಪುಡಿ ಮಾಡ್ಕೊಂಡಿದ್ವಲ್ಲ ಗಸಗಸೆ, ಅದಕ್ಕೆ ಈ ನೆನೆಸ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಏಲಕ್ಕಿ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಿಗೆ ರುಬ್ಕೋಬೇಕು. ಈಗ ಒಂದು ಪೇಸ್ಟು ರೆಡಿಯಾಗಿದೆ. ಇದು ಒಂದು ತಯಾರಿ ಆಯಿತು. ಈಗ ಒಂದು ಅರ್ಧ ಕಪ್ನಷ್ಟು ಅಷ್ಟು ಸಿಹಿ ಸಾಕಾಗತ್ತೆ. ನಿಮಗೆ ಜಾಸ್ತಿ ಬೇಕು ಅಂತಂದರೆ ಒಂದು 3/4 ಕಪ್ನಷ್ಟು ಬೆಲ್ಲನ ಹಾಕ್ಕೋಬೋದು. ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಕರಗಿಸ್ಕೋತಾ ಇದ್ದೀನಿ. ಪಾಕ ಏನು ತೆಗೆಯೋ ಅವಶ್ಯಕತೆ ಇಲ್ಲ. ಸಂಪೂರ್ಣವಾಗಿ ಕರಗಿದೆ ಅಂತಾದರೆ ಸ್ವಿಚ್ ಆಫ್ ಮಾಡಿಕೊಂಡು ಆರಕ್ಕೆ ಬಿಡೋಣ. ಅಷ್ಟೊತ್ತಿಗೆ ಒಂದು ಕಪ್ನಷ್ಟು ಕಾಯಿ ತುರಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಕಾಯಿ ಹಾಲನ್ನು ತೆಕ್ಕೋತಾ ಇದ್ದೀನಿ. ಈಗ ಮೊದಲನೇ ಬಾರಿಗೆ ಬರುತ್ತಲ್ಲ, ಅದು ತುಂಬ ಗಟ್ಟಿಯಾಗಿರುತ್ತೆ. ಅದನ್ನು ಪ್ರತ್ಯೇಕವಾಗಿ ಇಟ್ಕೊಂಡು ಮತ್ತೆ ಒಂದು ಕಪ್ನಷ್ಟು ನೀರನ್ನು ಹಾಕ್ಕೊಂಡು ರುಬ್ಕೋಬೇಕು. ಈಗ ಇದೇ ಕಾಯನ್ನು ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮತ್ತೆ ಒಂದು ಕಪ್ನಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ಈಗ ಎರಡನೇ ಬಾರಿ ಬರೋ ಅಂಥ ಒಂದು ಹಾಲು ಸ್ವಲ್ಪ ತೆಳ್ಳಗೆ ಇರುತ್ತೆ. ಎರಡನ್ನು ಪ್ರತ್ಯೇಕವಾಗಿ ಇಟ್ಕೊಳ್ಳೋಣ. ಈಗ ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಇದು ಸ್ವಲ್ಪ ತೆಳ್ಳಗೆ ಇರುತ್ತೆ, ಮೊದಲನೇದು ಸ್ವಲ್ಪ ಗಟ್ಟಿಯಾಗಿ ಇರುತ್ತೆ. ಈಗ 2 ರೀತಿಯ ಈ ಒಂದು ಕಾಯಿ ಹಾಲನ್ನು ರೆಡಿಯಾಗಿ ಇಟ್ಕೊಂಡು ಈ ಕಾಯಿ ಇರುತ್ತಲ್ಲ, ಉಳಿದಿರೋ ಕಾಯಿನ ನೀವು ಬೇಕಾದರೆ ಹುಳಿಗೆ ಅಥವಾ ಸಾರಿಗೆ, ಗೊಜ್ಜಿಗೆ ಹಾಕ್ಕೋಬೋದು. ಈಗ ನಾವು ಸಿಹಿ ಹಾಲನ್ನು ರೆಡಿ ಮಾಡ್ಕೊಂಬಿಡೋಣ. ನಾವು ಕರಗಿಸ್ಕೊಂಡಿರೋ ಬೆಲ್ಲದ ನೀರನ್ನು ಒಂದು ಪಾತ್ರೆಗೆ ಶೋಧಿಸ್ಕೊಂಡಿದ್ದೀನಿ. ಅದರ ಜೊತೆಗೆ ತೆಳ್ಳಗಿನ ಒಂದು ಕಾಯಿ ಹಾಲಿತ್ತಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಕುದಿಸೋ ಅವಶ್ಯಕತೆ ಇಲ್ಲ. ಈಗ ಬಿಸಿಯಾಗಿದೆ ಅಂತಾದರೆ ನಾವು ರುಬ್ಕೊಂಡಿದ್ವಲ್ಲ ಒಂದು ಪೇಸ್ಟು, ಡ್ರೈ ಫ್ರೂಟ್ಸ್ ಹಾಕಿ ಗಸಗಸೆ ಹಾಕಿ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗುತ್ತೆ. ಅದನ್ನು ಕೂಡ ಒಂದು ಕುದಿ ಬರೋ ತನಕ ಕಾಯಿಸ್ಕೋಬೇಕು. ಈಗ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಡದೆ ಹೋದರೆ ಸ್ಕಿಪ್ ಮಾಡ್ಬೋದು. ಚೆನ್ನಾಗಿರುತ್ತೆ ಆದರೆ ಹಾಕ್ಕೊಂಡ್ರೆ. ಕೇಸರಿ ದಳ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸಂಪೂರ್ಣವಾಗಿ ಹೊಂದ್ಕೋಬೇಕು. ನಾವು ಹಾಕಿರೋ ಒಂದು ಗಸಗಸೆ ಪೇಸ್ಟು, ಬೆಲ್ಲ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿದೆ. ಸಂಪೂರ್ಣವಾಗಿ ಬಿಸಿಯಾಗಿದೆ. ಈಗ ಪೂರ್ತಿಯಾಗಿ ಬಿಸಿಯಾಗಿದೆ ಅಂತಾದರೆ ಗಟ್ಟಿ ಹಾಲನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೂ ಸಹ ಸಂಪೂರ್ಣವಾಗಿ ಬಿಸಿ ಆಗೋ ತನಕ ಕಾದಿದ್ದು ಆಮೇಲೆ ಸ್ವಿಚ್ ಆಫ್ ಮಾಡ್ಕೋಬೇಕು. ನಮ್ಮ ಹಾಲು ರೆಡಿಯಾಗಿದೆ. ಈಗ ಒಂದು ಪಾತ್ರೆಗೆ 1 ಕಪ್ನಷ್ಟು ಚಿರೋಟಿ ರವೆನ ಹಾಕ್ಕೊಂಡು 1 ಸ್ಪೂನ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು 1ರಿಂದ 2 ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಎಣ್ಣೆ ಜೊತೆ ರವೆ ಮಿಕ್ಸ್ ಆಗೋದು ತುಂಬ ಮುಖ್ಯ. ಆಗ ತುಂಬ ಮೃದುವಾಗಿ ಬರುತ್ತೆ. ಈ ರೀತಿಯಾಗಿ ಕಲಿಸ್ಕೊಂಡು ನಾವು ಹಾಕಿರೋ ಉಪ್ಪು, ಎಣ್ಣೆ ಎಲ್ಲವೂ ಚೆನ್ನಾಗಿ ಬೆರೆತ್ಕೋಬೇಕು. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮೃದುವಾದ ಒಂದು ಹಿಟ್ಟನ್ನು ಕಲಿಸ್ಕೋಬೇಕು. ಈಗ ನಾದಿ ಕಲಿಸ್ಕೊಳ್ಳೋದ್ರಿಂದ ಸ್ವಲ್ಪ 1 ಅಥವಾ 2 ಚಮಚ ನೀರು ಜಾಸ್ತಿ ಆಗಿದ್ರೂ ಪರವಾಗಿಲ್ಲ, ಮೃದುವಾಗಿ ಇರಬೇಕು. ಯಾಕೆ ಅಂತಂದರೆ ರವೆ ಆಮೇಲೆ ಆ ನೀರನ್ನು ಹೀರ್ಕೊಂಡು ಕರೆಕ್ಟಾಗಿರೋ ಒಂದು ಹದಕ್ಕೆ ಬರುತ್ತೆ. ಈಗ ಈ ರೀತಿಯಾಗಿ ನಾದ್ಕೊಂಡು ಕಲಸಿ ಇಟ್ಕೋಬೇಕು. ಈ ನಾದೋದು ತುಂಬ ಮುಖ್ಯ. ನಿಮಗೆ ಚಿರೋಟಿ ರವೆ ಬೇಡ ಅಂತಂದರೆ ಮೈದಾದಲ್ಲಿ ಬೇಕಾದರೆ ಕಲಿಸ್ಕೋಬೋದು. ಈ ರೀತಿಯಾಗಿ ಮಾಡಿ ನೋಡಿದಾಗ ಕಾಯಿ ಹಾಲಿಂದು ರುಚಿ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಈಗ ಮೃದುವಾಗಿ ಒಂದು ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಇದನ್ನು ಒಂದು 10 ನಿಮಿಷ ನೆನೆಯೋಕ್ಕೆ ಬಿಡೋಣ. ಅದಕ್ಕೆ ಮುಂಚೆ ಸ್ವಲ್ಪ ಎಣ್ಣೆನ ಮೇಲ್ಗಡೆ ಹಾಕಿ ಚೆನ್ನಾಗಿ ಸವರಿ ಒಂದು 10 ನಿಮಿಷ ಮುಚ್ಚಿ
ಬಿಡ್ತಾ ಇದ್ದೀನಿ. ಸಂಪೂರ್ಣವಾಗಿ ಮೆತ್ತಗಾಗುತ್ತೆ. ಆಗ ಪೂರಿ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಈಗ 10 ನಿಮಿಷದ ನಂತರ ಇದನ್ನು ನಾವು ಭಾಗವಾಗಿ ಮಾಡ್ಕೊಳ್ಳೋಣ. ತುಂಬ ದೊಡ್ಡ ಪೂರಿನೂ ಅಲ್ಲ, ತುಂಬ ಚಿಕ್ಕದಾಗೂ ಅಲ್ಲ. ನಿಮಗೆ ಯಾವ ಸೈಜಿನ ಪೂರಿ ಬೇಕೋ ಆ ಥರ ಮಾಡ್ಕೋಬೋದು. ನಾನಿಲ್ಲಿ ಒಂದು ಮೀಡಿಯಮ್ ಸೈಜಿನ ಪೂರಿಗಳನ್ನ ಮಾಡ್ಕೋತಾ ಇದ್ದೀನಿ. ಹಿಟ್ಟನ್ನು ತುಂಬ ಮೃದುವಾಗಿ ಕಲಿಸ್ಕೊಳ್ಳೋದು ತುಂಬ ಮುಖ್ಯ. ಈಗ ಭಾಗವಾಗಿ ಮಾಡಿಕೊಂಡು ಇದನ್ನು ನಾವು ಪೂರಿ ಥರ ಲಟ್ಟಿಸ್ಕೋಬೇಕು, ತೆಳ್ಳಗೆ ಲಟ್ಟಿಸ್ಕೋಬೇಕು. ಈಗ ಎಲ್ಲವನ್ನು ಭಾಗವಾಗಿ ಮಾಡ್ಕೊಂಡಿದ್ದೀನಿ. ಈ ಥರ ಮೆತ್ತಗೆ ಇರಬೇಕು. ಈ ಥರ ನೀವು ಒಂದು ಮಣೆ ತಗೊಂಡು ಈಗ ನಾವು ಪೂರಿನ ಲಟ್ಟಿಸ್ಕೊಳ್ಳೋಣ. ಇದಕ್ಕೆ ನಾನು ಒಣ ಹಿಟ್ಟನ್ನು ಹಾಕೋತಾ ಇಲ್ಲ, ಅದರ ಬದಲಾಗಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹಚ್ಕೊಂಡು ಅದರಲ್ಲಿ ಲಟ್ಟಿಸ್ಕೋತಾ ಇದ್ದೀನಿ. ನೀವು ಬೇಕಾದರೆ ಒಣ ಹಿಟ್ಟಿನಲ್ಲಿ ಅದ್ದಿ ಲಟ್ಟಿಸ್ಕೋಬೋದು. ಈಗ ಒಂದು ಗುಂಡನೆಯ ಆಕಾರವನ್ನು ಕೊಡೋಣ. ಆದಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳಿ, ನಮಗೆ ಉಬ್ಬೋ ಅಂಥ ಪೂರಿ ಬೇಡ. ಈಗ ಲಟ್ಟಿಸ್ಕೋತಾ ಇದ್ದೀನಿ. ಇದು ಉಬ್ಬದೇ ಇರೋಕ್ಕೆ ನೀವು ಒಂದು ತೂತನ್ನು ಮಾಡಿದ್ರೆ ಅದು ಉಬ್ಬಲ್ಲ, ಅಥವಾ ತುಂಬ ತೆಳ್ಳಗೆ ಲಟ್ಟಿಸಿ ಕೆಲವೊಮ್ಮೆ ಉಬ್ಬೋದು ಉಂಟು. ಹಾಗಾಗಿ ನಮಗೆ ಉಬ್ಬೋದು ಬೇಡವಾಗಿರೋದ್ರಿಂದ ನಾನಿಲ್ಲಿ ಒಂದು ಫೋರ್ಕಿನ ಸಹಾಯದಿಂದ ಒಂದು ತೂತನ್ನು ಮಾಡ್ಕೋತಾ ಇದ್ದೀನಿ. ನೋಡಿ, ಇಷ್ಟು ತೆಳ್ಳಗೆ ಇರಬೇಕು. ಈಗ ಇದಕ್ಕೆ ಒಂದು ಫೋರ್ಕಿನ ಸಹಾಯದಿಂದ ಒಂದು ತೂತನ್ನು ಮಾಡಿ, ಎಣ್ಣೆ ಈಗಾಗಲೇ ಚೆನ್ನಾಗಿ ಕಾದಿದ್ದು ಅದರಲ್ಲಿ ಈ ಪೂರಿಯನ್ನು ಲಟ್ಸ್ಕೊಂಡಿರೋದನ್ನು ಹಾಕ್ಕೊಂಡು ಸ್ವಲ್ಪ ಕಲರ್ ಬರೋ ತನಕ ಕರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಎರಡೂ ಬದಿಯಲ್ಲಿ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಕಲರ್ ಬರಲಿ ಅಂತ ಇನ್ನೊಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಬಿಟ್ಟಿದ್ದಾಗ ಲೈಟಾಗಿ ಕಲರ್ ಬರುತ್ತೆ, ಕ್ರಿಸ್ಪಾಗಿ ಆಗುತ್ತೆ. ಈಗ ನಾವು ಆಗಿದೆ ಅಂತಾದರೆ ತೆಕ್ಕೊಂಡು ಬಿಡೋಣ. ಇದೇ ರೀತಿಯಾಗಿ ಮತ್ತೊಂದು ಲಟ್ಸ್ಕೊಂಡಿರೋ ಪೂರಿನ ಹಾಕ್ಕೊಂಡು ಅದನ್ನು ಸಹ ಒಳ್ಳೆ ಕಲರ್ ಬರೋ ತನಕ ಕಾದಿದ್ದು ತೆಕ್ಕೋತಾ ಇದ್ದೀನಿ. ಸಂಪೂರ್ಣವಾಗಿ ಈಗ ಕ್ರಿಸ್ಪಾಗಿ ಬಂದಿದೆ. ಯಾಕೆಂದರೆ ನಾವು ಹಾಲು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಅದು ಹೀರ್ಕೊಂಡು ಆನಂತರ ತುಂಬ ರುಚಿಯಾದ ಒಂದು ಸ್ವಾದಿಷ್ಟವಾದ ಹಾಲು ಹೋಳಿಗೆ ರೆಡಿಯಾಗುತ್ತೆ. ಇಷ್ಟು ಕಲರ್ ಬಂದರೆ ಸಾಕು. ಈಗ ಇದೇ ರೀತಿಯಾಗಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮೊದಲನೇದಾಗಿ ಒಂದು ತಟ್ಟೆಗೆ ಎಷ್ಟು ಬೇಕೋ ಅಷ್ಟು ಪೂರಿಯನ್ನು ಹಾಕ್ಕೊಂಡು ಈ ಸಿಹಿಯಾದ ಹಾಲನ್ನು ಹಾಕ್ಕೊಂಡು ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ದಿಢೀರಂತ ಆಗುವಂಥದ್ದು. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.